ವಿಶೇಷವಾಗಿ ಇವತ್ತು ಈ ಸರ್ಕಾರ ಬೆಂಗಳೂರಿನಲ್ಲಿ ಟೋಯಿಂಗ್ ವ್ಯವಸ್ಥೆಯನ್ನು ಮತ್ತೊಮ್ಮೆ ತರ್ತೀನಿ ಅಂತೇಳಿ ಹೇಳಿ ಹೊರಟಿದೆ. 22ನೇ ಇಸ್ವಿನಲ್ಲಿ ಟೋಯಿಂಗ್ ಮಾಫಿಯಾದ ಕೈಗೆ ಸಿಕ್ಕಿ ಭಾಳ ಹಿಂಸೆಯನ್ನು ಜನ ಅನುಭವಿಸ್ತಾಯಿದ್ರು. ಅನೇಕ NGOಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಒತ್ತಡ ತಂತು, ಇದು ಭಾಳ ಕೆಟ್ಟ ವ್ಯವಸ್ಥೆ, ಇದನ್ನೇನಾದರೂ ಮಾಡಿ ರದ್ದು ಮಾಡಿ ಅಂತ. ಒಬ್ಬ ಹೆಣ್ಣುಮಗಳನ್ನು ಕಾರಲ್ಲಿ ಕೂತಾಗಲೇ ಎಳ್ಕೊಂಡು ಹೋಗ್ತಾಯಿದ್ರು. ನಿಮ್ಮ ಮೀಡಿಯಾಗಳಲ್ಲಿ ತೋರಿಸಿದ್ರಿ ನೀವು. ಒಂದು ಅಮಾನುಷವಾದಂಥ ಕೆಲಸವನ್ನು ಮಾಡ್ತಾಯಿದ್ರು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪೊಲೀಸ್ ಅಧಿಕಾರಿಗಳೇ ಈ ಟೋಯಿಂಗ್ ಕಾಂಟ್ರಾಕ್ಟನ್ನು ಅಪ್ರತ್ಯಕ್ಷವಾಗಿ ತೊಗೊಂಡಿದ್ರು ಅವತ್ತು. ಇದನ್ನೆಲ್ಲ ಮನಗಂಡು ಅಧ್ಯಯನ ಮಾಡಿ ಇದನ್ನು ರದ್ದು ಮಾಡಿದ್ವಿ. ಈಗ ಪುನಃ ಕರ್ನಾಟಕ ರಾಜ್ಯ ಸರ್ಕಾರ ಆ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಹೊರಟಿದೆ. ಇದರಿಂದಾಗಿ ಏನಾಗ್ತದೆ ಅಂತೇಳಿ ಕಲ್ಪನೆ ಮಾಡಿದ್ರೆ ನಮಗೆ ಭಯ ಆಗತ್ತೆ.